ಎಲ್ಲ ಏನು ಉದ್ದೇಶ? ಅಲ್ಲ ಮೊನ್ನೆ ಎಲ್ಲ ಬಂದು ನ್ಯಾಯ ಪಂಚಾಯತಿ ಮಾಡಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೋಗಿದ್ದ. ಒಂದು ಎರಡು ಮುಖ ಇದೆ ಸರ್ ಒಂದು ಚಿನ್ನ ಬಂಗಾರಿ ಅನ್ನೋದು, ಮತ್ತು ಇನ್ನೊಂದು ಈ ಥರ ಕ್ರೂರಿ ಇಂಥ ಇದು ಸೈಕೋ ಸರ್ ಅವನು. ಆ ಕಡೆನೂ ಇದ್ದಾನೆ ಈ ಕಡೆನೂ ಇದ್ದಾನೆ ಸರ್. ಅವನ ಉದ್ದೇಶ ಏನು ಅಂದರೆ ನಾನು ಯಾವುದೇ ಕಾರಣಕ್ಕೂ ನನ್ನನ್ನು ಉಳಿಸ್ಬಾರ್ದು, ನಾನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಉಳಿಸ್ಬಾರ್ದು, ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು ಅಂತಂದ್ಬಿಟ್ಟು ಅವನು ಆ ಥರ ಇದು ಮಾಡ್ತಾ ಇದ್ದಾನೆ ಸರ್ ಅವನು. ಅಲ್ಲ ಇದೆಲ್ಲ ಆದ್ಮೇಲೆ ನೀವು ಮನೆಗೆ ಹೋಗಿದ್ರಾ? ಹೌದು ಸರ್, ನಿಮ್ಮ ಗ್ಯಾರಂಟಿ ನ್ಯೂಸಿಗೆ ಬಂದಿದ್ನಲ್ವಾ, ಅಲ್ಲಿ ಬಂದಿದ್ನಲ್ವಾ ಸರ್, ಎಲ್ಲ ಅಲ್ಲಿ ಬಂದು ಇದು ಮಾಡಿದ್ದಾದಮೇಲೆ ಸರಿ ಜನರೆಲ್ಲ ಆ ಥರ ಹೇಳ್ತಿದ್ರಲ್ವ, ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಎಲ್ಲ ಹೇಳ್ತಿದ್ರಲ್ಲ. ಸೊ ಹಂಗಾಗಿ ಸರಿ ಹೋಗೋಣ ಒಂದು ಸತಿ ನೋಡೋಣ, ಚೆನ್ನಾಗಿ ನೋಡ್ಕೊಬೋದೇನೋ ಅಂತ ಮಕ್ಕಳ ಮುಖ ನೋಡ್ಕೊಂಡು ಹೋದೆ ಸರ್ ನಾನು. ಅವಾಗ ಹೋದಾಗ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದೆ ಸರ್. ಸಂತೋರ್ ಸರಿ ಆಯಿತು, ಮಕ್ಕಳ ಮುಖ ನೋಡ್ಕೊಂಡು ಹೋಗು, ಇದೊಂದು ಸಲ ಎಲ್ಲ ಹೇಳ್ತಾ ಇದ್ದಾರಲ್ಲ ನೋಡೋಣ, ಚೆನ್ನಾಗಿ ನೋಡ್ಕೊಬೋದೇನೋ ಅಂತ ಅಂದ್ಬಿಟ್ಟು ಎಲ್ಲ ಬುದ್ಧಿ ಎಲ್ಲ ಹೇಳಿ ಬೈದು ಕಳಿಸಿದ್ರು ಸರ್. ಹೋಗು ಅಂತಂದ್ಬಿಟ್ಟು ಅವ್ರ ಅಮ್ಮವರು ಅವರು ಎಲ್ಲನೂ ಸರಿ ಅಂತ ಅವರು ಒಂದು 7-8 ಜನ ಗಂಟ ಬಂದಿದ್ದರು ಸರ್ ಅವತ್ತು. ಜಲಿಮಿಷಿನ್ ಊರವರು ಮತ್ತು ಅವರ ತಂಗಿ ಅವ್ರ ಮಾವನ ಮಗಳು ಎಲ್ಲ ಬಂದಿದ್ದರು ಸರ್. ಆಗಿದ್ದಾಗೋಯ್ತು, ಸರಿ ಆಯಿತು ಬಾ ಅಂತ. ನಾನು ಹೋಗೋಕೆ ಒಪ್ಪಲಿಲ್ಲ ಸರ್. ಆದರೂ ನಾನೇ ಬರ್ತೀನಿ ಬಿಡ್ರಿ ಅಂದರೂ ಕೂಡ ಬಲವಂತದಿಂದ ನಾನು ಎಳ್ದಾಡ್ಕೊಂಡು ಕರ್ಕೊಂಡು ಹೋಗಿದ್ದಾದ್ಮೇಲೆ ಕಾರಲ್ಲಿ ಇಲ್ಲಿಂದನೇ ಹೊಡ್ಕೊಂಡು ಹೋದ ಸರ್ ಅವನು. ಇಲ್ಲಿಂದವನ್ನೇ ಹೊಡ್ಕೊಂಡು ಹೋಗಿ ಅಲ್ಲಿ ಚಿಕ್ಕಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಚೆನ್ನಾಗಿ ಹೊಡೆದು ನನ್ನ ತಮ್ಮನ ಕೈಯಲ್ಲೂ ಚೆನ್ನಾಗಿ ಹೊಡೆಸ್ಬಿಟ್ಟು ಎಲ್ಲ ಇದು ಮಾಡಿದೆ ಸರ್. ನಾನು ಹೆಂಗಾದ್ರೂ ಮಾಡಿ ಇವರಿಂದ ಇದು ಮಾಡ್ಕೋಬೇಕು, ಪಾರಾಗಬೇಕು ಅಂತಂದ್ಬಿಟ್ಟು ಬನ್ನೇರುಘಟ್ಟ ಸ್ಟೇಷನ್ಗೆ ಹೋದೆ ಸರ್ ನಾನು. ಅಲ್ಲಿಂದ ಸ್ಟೇಷನಲ್ಲಿ ಮತ್ತೆ ಬರ್ಕೊಟ್ಬಿಟ್ಟು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇವನು ಉಳಿಸೋದಿಲ್ಲ, ನನ್ನ ಜೀವ ಬೆದರಿಕೆ ಇಕ್ಕಿದ್ದಾನೆ, ನನಗೆ ಯಾವುದೇ ಕಾರಣಕ್ಕೂ ಇವನು ಉಳಿಸೋದಿಲ್ಲ ನನ್ನ ಅಂತ ಹೇಳಿಬಿಟ್ಟು ನಾನು ಪೊಲೀಸವ್ರ ಹತ್ರ ಎಲ್ಲ ಇದು ಮಾಡಿಬಿಟ್ಟು ಮತ್ತೆ 11:15 ಸಂತೂರನ್ನ ಕರೆಸ್ಬಿಟ್ಟು ಮತ್ತೆ ಮನೆಗೆ ಬಂದೆ ಸರ್ ನಾನು.